ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ನಾಗರ ಪಂಚಮಿಯ ಸಂಭ್ರಮ ಜೋರಾಗಿದೆ. ವಿಶೇಷವಾಗಿ ಜಿಲ್ಲೆಯ ಸುಪ್ರಸಿದ್ಧ ದೇವಸ್ಥಾನ ಸೀಮಿ ನಾಗನಾಥ ಈ ವಿಶೇಷ ಪರ್ವದ ಹಿನ್ನೆಲೆ ಭಕ್ತರನ್ನ ಆಕರ್ಷಿಸುತ್ತಿದೆ. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹಳ್ಳಿಕೇದಾಬಿ ಗ್ರಾಮದಲ್ಲಿರುವ ಸೀಮಿ ನಾಗನಾಥ ದೇಗುಲ ಹಲವು ವಿಸ್ಮಯಗಳಿಗೆ ಸಾಕ್ಷಿಯಾಗಿದೆ ಎಂಬುದು ಭಕ್ತರ ನಂಬಿಕೆ. ಅಲ್ಲದೆ ಸೀಮಿ ನಾಗನಾಥನ ಅನುಗ್ರಹ ಹೊಂದಿದ್ರೆ ಸರ್ವವು ಸನ್ಮಂಗಳವಾಗುತ್ತೆ ಅನ್ನೋದು ದೃಢ ವಿಶ್ವಾಸ. ಹೀಗಾಗಿ ಈ ದೇಗುಲಕ್ಕೆ ನಾಗರ ಪಂಚಮಿಯ ದಿನದಂದು ಅಪಾರ ಪ್ರಮಾಣದ ಸದ್ಭಕ್ತರು ದಂಡಾಗಿ ಆಗಮಿಸುವ ಮೂಲಕ ದೈವ ಕೃಪೆಗೆ ಪಾತ್ರರಾಗ್ತಾರೆ. ಒಂದು ತಿಂಗಳ ಹಿಂದ್ಗಡೆ ನನಗೆ ಹರ್ಪೀಸ್ ವೈರಸ್ ಅಂತ ಇದಾಗ್ಬಿಟ್ಟಿತ್ತು. ಈ ಲೋಕಲಲ್ಲಿ ನಾಗರ ಸುತ್ತು ಅಂತಾರೆ, ಸರ್ಪ ಸುತ್ತು ಅಥವಾ ನಾಗರ ಸುತ್ತು ಅಂತಾರೆ. ಸೊ ಅದು ದೋಷ ಪರಿಹಾರ ಮಾಡೋಕ್ಕೆ ನಮಗೆ ಸ್ವಾಮೀಜಿಗಳು ಹೇಳಿದ್ರು ಇಲ್ಲಿ ಗುಲ್ಬರ್ಗದಾಗ ಮತ್ತಂಪೂರ್ ಅಂತ. ಅದು ನನಗೆ ಮಾತ್ರ ಅಲ್ಲ, ನಮ್ಮ ಬ್ರದರು ಮತ್ತು ನಮ್ಮ ಮದರ್ಗೂ ಆಗಿತ್ತು. ಸೊ ಅವರು ಅಲ್ಲಿ ಸ್ವಲ್ಪ ಜಾಜಾದು ಹಚ್ಚಿ ಇದು ಮಾಡಿದ್ರು, ಅದು ಇಮಿಡಿಯೇಟಾಗಿ ಒನ್ ಡೇಯಲ್ಲೇ ಕಮ್ಮಿ ಆಗಿಬಿಡ್ತು. ವಿಶೇಷವಂದ್ರೆ ಸೀಮಿ ನಾಗನಾಥ ದೇಗುಲದ ನಾಗೇಶ್ವರ ದೇವರು ಸದಾ ಒಂದಲ್ಲ ಒಂದು ರೀತಿಯಲ್ಲಿ ಅದ್ಭುತ ಚಮತ್ಕಾರಗಳಿಂದ ಹೆಸರುವಾಸಿಯಾದ ದೇವರು. ಹೀಗಾಗಿಯೇ ಬಹುತೇಕ ಶ್ರಾವಣ ಮಾಸದಾದ್ಯಂತ ಇಲ್ಲಿ ನಿತ್ಯವೂ ಹಲವು ರೀತಿಯ ಆಚರಣೆಗಳು ನಡೆಸಿಕೊಂಡು ಬರುತ್ತವೆ. ವಿಶೇಷವಾಗಿ ಈ ನಾಗನಿಗೆ ನಾಗರ ಪಂಚಮಿ ಎಂದು ಮಹಿಳೆಯರಿಗೆ ವಿಶೇಷ ಪೂಜೆ ಸಲ್ಲಿಕೆಯಾಗುತ್ತದೆ. ಮಗುವಾದ್ರೆ ಸೀಮಿ ನಾಗನಾಥನಿಗೆ ಎದೆ ಹಾಲು ಉಣಿಸುವೆಂದು ಹರಕೆ ಹೊತ್ತ ಮಹಿಳೆಗೆ ಹರಕೆಯನ್ನ ಈಡೇರಿಸಿದ ಸೀಮಿ ನಾಗನಾಥ ನಂತರ ಹರಕೆಯನ್ನ ತೀರಿಸಲು ಬಂದ ಮಹಿಳೆಗೆ ಪ್ರತ್ಯಕ್ಷನಾದ ಸೀಮಿ ನಾಗನಾಥನನ್ನ ಕಂಡು ದೇವಾಲಯದಲ್ಲಿ ಮಗುವನ್ನ ಬಿಟ್ಟು ಭಯದಿಂದ ಹೊರಗೆ ಹೋದ ಮಹಿಳೆ ನಂತರ ಮಗುವನ್ನ ತನ್ನ ಮಡಿಗೆ ಅರ್ಪಿಸಿಕೊಳ್ತಾಳೆ. ನಾಗನಾಥ ಮಗುವಿನ ಸಮಾಧಿ ಕೂಡ ದೇಗುಲದ ಆವರಣದಲ್ಲಿ ಕಾಣಬಹುದು. ಇಂದು ಕೂಡ ಮಗುವಿನ ಸಮಾಧಿಗೆ ಪೂಜೆ ಪುರಸ್ಕಾರ ನೆರವೇರುತ್ತೆ. ನಮ್ಮ ಹಸ್ಬೆಂಡ್ಗೆ ಅದೇ ಹರ್ಪೀಸು, ನಮ್ಮ ಭಾವವ್ರಿಗೆ ನಮ್ಮ ಅತ್ತೆಯವ್ರಿಗೆಲ್ಲ ಇದು ಸರ್ಪಸುತ್ತು ಆಗಿತ್ತು. ಆವಾಗ ನಮ್ಮ ಸ್ವಾಮೀಜಿ ಅವ್ರು ಹೇಳಿದರು, ಈ ಥರ ಈ ಸೀಮೆ ನಾಗ ಅಂತ ಟೆಂಪಲ್ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಕಡಿಮೆ ಆಗುತ್ತೆ ಅಂತ. ಎಲ್ಲ ಎಷ್ಟೇ ವರ್ಷದ್ದು 20 ವರ್ಷದ ದೋಷಗಳೆಲ್ಲ ಪರಿಹಾರ ಆಗುತ್ತೆ. ಹಿಂದೆ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡಿರೋ ಎಲ್ಲ ದೋಷಗಳು, ನಾಗನಿಗೆ ಮಾಡಿರೋ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ ಅಂತ ಹೇಳಿದರು. ಇಲ್ಲಿ ಬಂದೆ ಪೂಜೆ ಮಾಡಿಸಿದ್ವಿ. ಇವಾಗ ವಿಶೇಷವಂದ್ರೆ ಈ ದೇವಸ್ಥಾನದಲ್ಲಿ ಮಾಲಾಧಾರಿ ಸ್ವಾಮಿಗಳ ಪ್ರಾರ್ಥನೆ ಮತ್ತು ಸತ್ಸಂಗ ಭಕ್ತಿಯಿಂದ ನೆರವೇರುತ್ತೆ. ದೇವಸ್ಥಾನದ ಸುತ್ತ ಗೋಡೆಯಲ್ಲಿ ನಾಗನಾಥ ದೇವಸ್ಥಾನದಲ್ಲಿ ನಡೆದ ಪವಾಡ ಮತ್ತು ಮಹಿಮೆಯ ಸಂದೇಶ ಸಾರುವ ಚಿತ್ರಗಳನ್ನ ಪ್ರದರ್ಶಿಸಲಾಗಿದೆ. ಈ ದೇವಸ್ಥಾನದಲ್ಲಿ ನಂಬಿಕೊಂಡು ಬಂದ ಭಕ್ತಾದಿಗಳಿಗೆ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ ಎಂದು ಇಲ್ಲಿ ಬರುವ ಭಕ್ತಾದಿಗಳು ಹೇಳ್ತಾರೆ. ಒಟ್ನಲ್ಲಿ ಗಡಿನಾಡು ಬೀದರ್ ಜಿಲ್ಲೆಯಲ್ಲಿರುವ ಸೀಮಿ ನಾಗನಾಥ ದೇಗುಲ ಹಲವು ವಿಶೇಷತೆಗಳಿಂದ ಪ್ರಸಿದ್ಧವಾಗಿದೆ. ಸದ್ಯ ಶ್ರಾವಣ ಮಾಸದ ನಾಗರ ಪಂಚಮಿ ಹಿನ್ನೆಲೆ ಅಪಾರ ಪ್ರಮಾಣದಲ್ಲಿ ಭಕ್ತರ ದಂಡು ಹರಿದು ಬರುತ್ತಿದೆ. ಈ ಮೂಲಕ ಸೀಮಿ ನಾಗನಾಥ ದೇವರ ಅನುಗ್ರಹಕ್ಕಾಗಿ ವಿಶೇಷ ಪೂಜೆ ಪುನಸ್ಕಾರ ಕೈಗೊಳ್ಳಲಾಗ್ತಿದೆ.